ಹೇಗಿದ್ದೀರಾ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ತುಂಬ ದಿನ ಆದಮೇಲೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಸಹ ತುಂಬ ಉಪಯುಕ್ತವಾದಂತಹ ಒಂದು ಮಾಹಿತಿಯೊಂದಿಗೆ ಬಂದಿದ್ದೀನಿ. ತುಂಬ ಕಡಿಮೆ ಕಾಲಾವಕಾಶ ಇದೆ. ಏನಪ್ಪ ಅದು ಅಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸೋದು. ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ. ಆಗುವ ಸಾಧ್ಯತೆಗಳಿದೆ. ಏಕೆಂದರೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರೋ ಪ್ರಕಾರ ಜನವರಿ 1, 2026 ಎಲ್ಲ ಆಧಾರ್ ಪ್ಯಾನ್ ಲಿಂಕ್ ಆಗದೆ ಇರೋವಂಥ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯಗೊಳ್ಳುತ್ತದೆ. ಸೊ ಡಿಸೆಂಬರ್ 31 ಅಂದರೆ ಇದೇ ತಿಂಗಳು, ಇನ್ನು ಒಂದೇ ತಿಂಗಳು ಒಳಗಡೆ ನೀವು ಬೇಗ ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನನ್ನು ಲಿಂಕ್ ಮಾಡಿಸ್ಕೋಬೇಕು. ಟ್ರಾನ್ಸಾಕ್ಷನ್ಗಳು ಸುಲಭವಾಗಿ ನಡೆಯುತ್ತದೆ. ಆಮೇಲೆ ಇದು ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ IT ರಿಟರ್ನ್ಸ್, ತೆರಿಗೆ ಮರುಪಾವತಿ ಮಾಡಲು ಮತ್ತು ನಿಮ್ಮ ಡಿಮ್ಯಾಟ್ ಅಕೌಂಟ್ಗಳು ಉಪಯೋಗಿಸಲು ನಿಮಗೆ ತುಂಬ ಸಹಾಯ ಆಗುತ್ತೆ. ಸೊ ಇದೆಲ್ಲ ಕಾರಣಾಂತರಗಳಿಂದ ಯಾರ್ಯಾರು ಇನ್ನೂ ಮಾಡಿಸ್ಕೊಂಡಿಲ್ಲ, ದಯವಿಟ್ಟು ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿ. ಬ್ಯಾಂಕ್ ಖಾತೆಗಳನ್ನು ಸಹ ತೆರೆಯಲು ನಿಮಗೆ ಅನುಕೂಲವಾಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ನಿಮ್ಮ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಇದನ್ನು ಎಲ್ಲಿ ಮಾಡಿಸೋದು ಅಂದರೆ ನಮ್ಮ ಮೈಸೂರಿನವರೇ ಆದರೆ ನಿಮಗೆ ಮೈಸೂರಿನ ರಾಮಸ್ವಾಮಿ ಸರ್ಕಲಲ್ಲಿರುವಂತಹ ಶ್ರೀ ಸೈನಿಕ್ ಸೊಲ್ಯೂಷನ್ UTI ಆಥರೈಸ್ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಬಂದು ನಿಮ್ಮ ಆಧಾರ್ ಮತ್ತು ಪ್ಯಾನನ್ನು ನೀವು ಲಿಂಕ್ ಮಾಡಿಸ್ಕೋಬೋದು. ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ಗಳನ್ನ ತಿದ್ದುಪಡಿ ಸಹ ಮಾಡಿಸ್ಕೋಬೋದು. ಇನ್ ಕೇಸ್ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನಾದ್ರು ತಿದ್ದುಪಡಿ ಇದ್ದು ಅದನ್ನು ಬೇಗ ಸರಿಪಡಿಸಿ ತಿದ್ದುಪಡಿ ಮಾಡಿಸಿ ತದನಂತರ ಅದನ್ನ ಆಧಾರ್ ಮತ್ತು ಪ್ಯಾನ್ ಡಿಸೆಂಬರ್ 1 ಡಿಸೆಂಬರ್ 31 ಒಳಗಡೆ ಬೇಗ ಮಾಡಿಸ್ಕೊಳ್ಳಿ. ಓಕೆನಾ? ಇಲ್ಲಾಂದರೆ ನಿಮಗೆ ತೆರಿಗೆ ಮರುಪಾವತಿ, ನಿಮ್ಮ ಡಿಮ್ಯಾಟ್ ಅಕೌಂಟ್, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಎಲ್ಲದಕ್ಕೂ ತುಂಬ ತೊಂದರೆ ಆಗುತ್ತೆ. ಸೊ ಇದನ್ನು ಮಾಡಿಸ್ಕೊಳ್ಳೋದು ಎಲ್ಲಿ ಅಂದರೆ ಮೈಸೂರಿನ ರಾಮಸ್ವಾಮಿ ಸರ್ಕಲಲ್ಲಿರುವಂಥ ಶ್ರೀ ಸೈನಿಕ್ ಸೊಲ್ಯೂಷನ್ ಬನ್ನಿ. ಶ್ರೀ ಸೈನಿಕ್ ಸೊಲ್ಯೂಷನ್ಗೆ ಬನ್ನಿ. ಇಲ್ಲಿ ಸಹ ಆರಾಮಾಗಿ ನಿಮ್ಮ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಕೊಳ್ಳಲಾಗುತ್ತದೆ. ಮತ್ತು ಈ ಶ್ರೀ ಸೈನಿಕ್ ಸೊಲ್ಯೂಷನ್ ಮತ್ತೊಂದು ಶಾಖೆ ಸಹ ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತಿದೆ. ಎಲ್ಲಪ್ಪ ಅಂದರೆ ಇದು ನಮ್ಮ ಮಂಡ್ಯನಲ್ಲಿ ಓಪನ್ ಆಗ್ತಿದೆ. ಮಂಡ್ಯದ ಜನತೆಗೂ ಸಹ ಈಗ ಶ್ರೀ ಸೈನಿಕ್ ಸಂಸ್ಥೆಯಿಂದ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಸೇವೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಸೊ ಈಗ ನಿಮ್ಮ ಪ್ಯಾನ್ ತಿದ್ದುಪಡಿ, ಹೊಸ ಪ್ಯಾನ್ ಕಾರ್ಡ್ ಮಾಡಿಸುವುದು ಮತ್ತು ನಿಮ್ಮ ಸಂಸ್ಥೆಗಳು NRI ಪ್ಯಾನ್ಗಳನ್ನು ಸಹ ನೀವು ಇಲ್ಲಿ ಮಾಡಿಸ್ಕೊಳ್ಳಬಹುದು. ಸೊ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೀಗ ಲಿಂಕ್ ಮಾಡಲಿಲ್ಲ ಅಂದರೆ ನಿಮ್ಗಾಗೋ ನಷ್ಟಗಳೇನಪ್ಪ ಅಂದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ತೊಂದರೆ ಆಗುತ್ತದೆ ಮತ್ತು ತೆರಿಗೆ ಮರುಪಾವತಿಗೂ ಸಹ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಡಿಸೆಂಬರ್ 31 ಇಸ್ ದ ಲಾಸ್ಟ್ ಡೇಟ್ ಅಂತ ಇದ್ದೀನಿ. ದಯವಿಟ್ಟು ಬೇಗ ಬಂದು ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಸುಲಭವಾಗಿ ಲಿಂಕ್ ಮಾಡಿಸ್ಕೊಳ್ಳಿ. ಆಧಾರ್ ಪ್ಯಾನ್ ಲಿಂಕ್ ಮಾಡಿಸೋದು ತುಂಬ ಅಗತ್ಯವಾಗಿದೆ. ಇದು ನೀವು ಮಾಡಿಸ್ಲಿಲ್ಲ ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತೆ ಜನವರಿ 1 ನಿಮ್ಮ ಪ್ಯಾನ್ಗಳು ನಿಷ್ಕ್ರಿಯಗೊಳ್ಳುತ್ತೆ. ಯಾವ್ಯಾವುದು ಲಿಂಕ್ ಮಾಡಿಲ್ಲ ಅವ್ರದ್ದೆಲ್ಲ ನಿಷ್ಕ್ರಿಯ ಆಗುತ್ತೆ. ದಯವಿಟ್ಟು ಇದನ್ನು ಲಿಂಕ್ ಮಾಡಿಸಲು ಆತುರಪಟ್ಟು ಹತ್ರದಲ್ಲಿರುವಂಥ ಬ್ರೌಸಿಂಗ್ ಸೆಂಟರ್ಸ್ಗಳಿಗಾಗಲಿ ಇಲ್ಲ ನೀವೇ ಖುದ್ದಾಗಿ ಮೊಬೈಲ್ನಲ್ಲಿ ಪ್ರಯತ್ನ ಪಡಲು ಹೋಗಬೇಡಿ. ಯಾಕಂದರೆ ಸುಮ್ಮನೆ ನಿಮಗೆ ದುಡ್ಡು ಸಹ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನಾದ್ರು ಒಂದು ತಪ್ಪಾದರೆ ನಿಮಗೆ ತೊಂದರೆ ಆಗುತ್ತದೆ. ಸೊ ಅದಕ್ಕೆ ಅನುಭವಿ ಉಳ್ಳುವಂತಹ UTI ಪ್ಯಾನ್ ಕಾರ್ಡ್ ಆಫೀಸ್ಗಳಿಗೆ ಹೋಗಿ. ಮೈಸೂರಿನವ್ರಿಗೆ ಸುವರ್ಣ ಅವಕಾಶ ಏನಪ್ಪ ಅಂದರೆ ಮೈಸೂರಲ್ಲೇ ಇರುವಂಥ ರಾಮಸ್ವಾಮಿ ವೃತ್ತದಲ್ಲಿ ಕೃಷ್ಣ ಬೇಕರಿ ಹಿಂಭಾಗದಲ್ಲಿ ಇರುವಂತಹ ಶ್ರೀ ಸೈನಿಕ್ ಸೊಲ್ಯೂಷನ್ಗೆ ಹೋಗಿ ನೀವು ಆರಾಮಾಗಿ ಮಾಡಿಸ್ಕೋಬೋದು. CBDT ಇವರು ನಿಗದಿಪಡಿಸಿರುವಂತೆ ಆಧಾರ್ ಯಾವ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿಲ್ವೋ ಅಂತಹ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯಗೊಳ್ಳುತ್ತೆ. ಸೊ ದಯವಿಟ್ಟು ತಡ ಮಾಡಬೇಡಿ, ಬೇಗ ಬಂದು ನಿಮ್ಮ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮ ಆಧಾರ್ ಕಾರ್ಡಿಂದ ಪ್ಯಾನ್ ಕಾರ್ಡ್ನಿಂದ ನಡೆಯುವಂಥ ನಿಮ್ಮ ಸೇವೆಗಳನ್ನ ಆರಾಮಾಗಿ ಪಡೆದುಕೊಳ್ಳಿ ಅಂತ ಇದ್ದೀನಿ. ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತದೆ. ಸೊ ದಯವಿಟ್ಟು ಇದನ್ನು ಏನಪ್ಪ ಅಂದರೆ ಅದು ಇರೋದಿನ್ನ ಜಸ್ಟ್ 1 ತಿಂಗಳು ಮಾತ್ರ. ಅದೇನು ಅಂದರೆ ಆಧಾರ್ಗೆ ನಿಮ್ಮ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಲು. ಆಧಾರ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು. ಇದು ಕೇಂದ್ರ ಸರ್ಕಾರದ ನಿರ್ಧಾರವಾಗಿರುತ್ತದೆ. ಸೊ ಪ್ರತಿಯೊಬ್ಬ ಪ್ಯಾನ್ ಕಾರ್ಡ್ ಹೋಲ್ಡರ್ ಸಹ ಇದನ್ನು ಮಾಡಲೇಬೇಕು. ಹೇಗೆ ಮಾಡಿಸೋದು ಅಂದರೆ ನಿಮ್ಮ ಆಧಾರ್ ಸಂಖ್ಯೆಯೊಂದಿಗೆ ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಲಿಂಕ್ ಮಾಡಿಸ್ಬೇಕು. ಸೊ ಇದು ಮಾಡಿಸ್ಲಿಲ್ಲ ಅಂದರೆ ನಿಮಗೆ ತೆರಿಗೆ ಮರುಪಾವತಿಗೆಲ್ಲ ತೊಂದರೆ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಮತ್ತು ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು, ಬ್ಯಾಂಕ್ನ ಹೊಸ ಖಾತೆ ತೆರೆಯಲು ಎಲ್ಲದಕ್ಕೂ ಸಹ ತೊಂದರೆ ಆಗುತ್ತದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ಗಳನ್ನ
ಜನವರಿ 1, 2026 ಒಳಗಡೆ ಮಾಡಿಸ್ಕೋಬೇಕು. ಯಾಕಂದರೆ ಡಿಸೆಂಬರ್ 31 ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗದೆ ಇರೋವಂಥ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯಗೊಳ್ಳುತ್ತದೆ. ಸೊ ಇದೆಲ್ಲ ಕಾರಣಗಳಿಂದ ದಯವಿಟ್ಟು ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನ್ನು ಲಿಂಕ್ ಆಗಿಲ್ಲ ಅಂದರೆ ದಯವಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ. ಈ ಲಿಂಕ್ ಮಾಡಿಸೋದು ಎಲ್ಲಿ ಅಂದರೆ ನಿಮ್ಮ ಸಮೀಪದ UTI ಪ್ಯಾನ್ ಆಫೀಸ್ಗಳಿಗೆ ಹೋಗಿ ಇದನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಯಾವುದೇ ರೀತಿಯಾಗಲಿ ನೀವು ಆನ್ಲೈನಲ್ಲಿ ಟ್ರೈ ಮಾಡೋದಾಗಲಿ, ಬ್ರೌಸಿಂಗ್ ಸೆಂಟರ್ಸ್ಗಳು, ಕಂಪ್ಯೂಟರ್ ಸೆಂಟರ್ಸ್ಗಳಿಗೆಲ್ಲ ಹೋಗಿ ಇದನ್ನು ಟ್ರೈ ಮಾಡಬೇಡಿ. ಸೊ ಇದನ್ನು ಅಲ್ಲಿ ಮಾಡೋದ್ರಿಂದ ನಿಮಗೆ ಹಣ ವ್ಯರ್ಥವಾಗುವ ಸಾಧ್ಯತೆಗಳಿರುತ್ತದೆ. ಸೊ ನಿಮಗೆ ತಪ್ಪಾಗಿ ಸಹ ಆಗೋ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ನಿಮ್ಮ ಆಧಾರ್ ಪ್ಯಾನ್ ಸಹ ನಿಮ್ಮ ಸಮೀಪದ UTI ಪ್ಯಾನ್ ಆಫೀಸ್ಗೆ ಹೋಗಿ. ಮೈಸೂರಿನಲ್ಲಿ ಇರೋರಿಗೆ ಸುವರ್ಣ ಅವಕಾಶ ಏನಪ್ಪ ಅಂದರೆ, ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಕೃಷ್ಣ ಬೇಕ್ರಿ ಹಿಂಭಾಗದಲ್ಲಿರುವಂಥ ಪ್ಯಾನ್ ಆಫೀಸು UTI ಶ್ರೀ ಸೈನಿಕ್ ಸೊಲ್ಯೂಷನ್ ಸಂಸ್ಥೆಗೆ ಹೋಗಿ ಅಲ್ಲಿ ನೀವು ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನ್ನನ್ನು ಲಿಂಕ್ ಮಾಡಿಸ್ಕೋಬೋದು. ಇದು ಸಹ UTI ಆಥರೈಸ್ ಸಂಸ್ಥೆ ಆಗಿರುತ್ತದೆ. ಸೊ ಇಲ್ಲಿ ನಿಮ್ಮ ಆಧಾರ್ ತಿದ್ದುಪಡಿ ಮತ್ತು ನಿಮ್ಮ ಪಾಸ್ಪೋರ್ಟ್ ಸೇವೆಗಳನ್ನು ಸಹ ನೀವು ಇಲ್ಲಿ ಪಡೆದುಕೊಳ್ಳಬಹುದು ಮಾಡೋದಕ್ಕೆ. ಸೊ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ರಿನ್ಯೂವಲ್ ಆಗಲಿ, ನಿಮ್ಮ ಪ್ಯಾನ್ ಕಾರ್ಡ್ನ ತಿದ್ದುಪಡಿ ಮಾಡಲು ಇಲ್ಲಿ ಸೇವೆಯನ್ನು ನೀವು ಪಡೆದುಕೊಳ್ಳಬಹುದು. ಸೊ ಇದು ತುಂಬ 25 ವರ್ಷಗಳಿಂದ ಇರುವಂಥ ನಂಬಿಕೆ ಉಳ್ಳಂತಹ ಸಂಸ್ಥೆಯಾಗಿರುತ್ತೆ. ಸೊ ಇಲ್ಲಿ ತುಂಬ ಗ್ರಾಹಕರು ತುಂಬ ಒಳ್ಳೆಯ ಸರ್ವಿಸ್ನ ಪಡೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿದ್ದರೆ ಸರಿ, ಗೊತ್ತಿಲ್ಲದಿದ್ದರೆ ದಯವಿಟ್ಟು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಮತ್ತು ನಿಮ್ಮ ಆಧಾರ್ ಪ್ಯಾನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ತೆರಿಗೆ ಮರುಪಾವತಿ ಆಗಲ್ಲ. ಹೊಸ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡಲು ತೊಂದರೆ ಆಗುತ್ತದೆ ಮತ್ತು ಹೊಸ ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡಲು ತೊಂದರೆ ಆಗುತ್ತೆ. ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಿಸಲಿಲ್ಲ ಅಂದರೆ ನಿಮ್ಮ ತೆರಿಗೆ ಮರುಪಾವತಿ ಸಾಧ್ಯವಾಗೋದಿಲ್ಲ. ಮತ್ತು ನಿಮ್ಮ ಹೊಸ ಬ್ಯಾಂಕ್ ಖಾತೆಗಳನ್ನು ತೆಗೆಯಲು ಮತ್ತು ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್, ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಎಲ್ಲದಕ್ಕೂ ಸಹ ತೊಂದರೆ ಆಗುತ್ತದೆ. ನಿಮ್ಮ ಡಿಮ್ಯಾಟ್ ಅಕೌಂಟ್ ಸಹ ಓಪನ್ ಮಾಡಲು ಸಾಧ್ಯವಾಗಲ್ಲ. ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂಥ CBDT ಕೇಂದ್ರ ಸರ್ಕಾರ CBDT ನಿಗದಿಪಡಿಸಿದೆ. ಸೊ ಇದು ಕೇಂದ್ರ ಸರ್ಕಾರದ ಆದೇಶ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹ ಬೇಗ ಬಂದು ನಿಮ್ಮ ಆಧಾರ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ. ಮೈಸೂರಲ್ಲಿ ಹಿಂಭಾಗದಲ್ಲಿರುವ UTI ಪ್ಯಾನ್ ಆಫೀಸ್ ಶ್ರೀ ಸೈನಿಕ್ ಸಂಸ್ಥೆಗೆ ಬಂದು ನಿಮ್ಮ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಮತ್ತು ಇಲ್ಲಿ ಹೋಮ್ ಲೋನ್ಸ್ಗಳು ದೊರೆಯುತ್ತದೆ, ಪರ್ಸನಲ್ ಲೋನ್ಸ್ಗಳು ಸಹ ಇದೆ ಮತ್ತು ಇನ್ಶೂರೆನ್ಸ್ ಸಹ ಇದೆ. ಮತ್ತು ಇದರ ನೂತನ ಶಾಖೆ ಸಹ ಮಂಡ್ಯನಲ್ಲಿ ಮತ್ತೆ ಓಪನ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಸಹಕಾರ ಈ ಸಂಸ್ಥೆ ಮೇಲಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಬೆಂಬಲ ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಸೊ ಮತ್ತೇನಕ್ಕೆ ತಡ, ಯಾರ್ಯಾರು ಇನ್ನೂ ಲಿಂಕ್ ಮಾಡಿಸಿಲ್ಲ, ಡಿಸೆಂಬರ್ 31 ಒಳಗಡೆ ಬೇಗ ಬಂದು ಆಧಾರ್ ಪ್ಯಾನ್ನ ಲಿಂಕ್ ಮಾಡಿಸ್ಕೊಂಡು ನೆಮ್ಮದಿಯಾಗಿ ನಿಮ್ಮ ಹಣಕಾಸಿನ ವಹಿವಾಟುಗಳನ್ನು, ನಿಮ್ಮ ತೆರಿಗೆ ಮರುಪಾವತಿಯನ್ನು ಪಡೆಯಬಹುದು ಅಂತ ಹೇಳ್ತಾ, ವೆರಿ ಮಚ್ ಫಾರ್ ವಾಚಿಂಗ್ ಮೈ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ಫಾಲೋಯಿಂಗ್ ಮೈ ಚಾನಲ್. ಸೊ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಸಂಸ್ಥೆಯ ಮತ್ತೊಂದು ಶಾಖೆ ಮಂಡ್ಯನಲ್ಲೂ ಸಹ ಓಪನ್ ಆಗ್ತಿದೆ. ದಯವಿಟ್ಟು ಅಲ್ಲಿಗೂ ಸಹ ನಿಮ್ಮ ಮಂಡ್ಯ ಜನಗಳ ಪ್ರೀತಿ ಪ್ರೋತ್ಸಾಹ ಅವಶ್ಯಕತೆ ಇರುತ್ತೆ. ಸೊ ಅಲ್ಲಿಗೂ ಸಹ ಬನ್ನಿ, ನಿಮ್ಮ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸ್ಕೊಂಡು ಅಲ್ಲೂ ಸಹ ನೀವು ನಿಮ್ಮ ಪ್ಯಾನ್ ಸೇವೆಗಳನ್ನ ಪಡೆಯಬಹುದು. ಇಲ್ಲಿ ಬರೀ ಪ್ಯಾನ್ ಸೇವೆಗಳು ಮಾತ್ರ ಅಲ್ಲ, ಪಾಸ್ಪೋರ್ಟ್ ಸೇವೆಗಳು ಸಹ ದೊರೆಯುತ್ತದೆ. ಮತ್ತು ಇಲ್ಲಿ ನಿಮಗೆ ಹೌಸಿಂಗ್ ಲೋನ್, ಪರ್ಸನಲ್ ಲೋನ್ ಸಹ ಸಿಗುತ್ತದೆ, ಇನ್ಶೂರೆನ್ಸ್ ಸಿಗುತ್ತೆ. ಸೊ ಒಂದೇ ಇದರೊಳಗೆ ನಿಮಗೆ ಎಲ್ಲ ತರಹ ಒಂದೇ ಸಂಸ್ಥೆಯಲ್ಲಿ ನಿಮಗೆ 4-5 ಎಲ್ಲ ತರಹ ಸೇವೆಗಳು ಪಡೆದುಕೊಳ್ಳಬಹುದು. ಸೊ ದಯವಿಟ್ಟು ಒಮ್ಮೆ ಭೇಟಿ ನೀಡಿ. ಶ್ರೀ ಸೈನಿಕ್ ಸೊಲ್ಯೂಷನ್, ಕೃಷ್ಣ ಬೇಕ್ರಿ ಹಿಂಭಾಗ, ರಾಮಸ್ವಾಮಿ ಸರ್ಕಲ್. ಫಾರ್ ವಾಚಿಂಗ್ ಮೈ ದಿಸ್ ವಿಡಿಯೋ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.